ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಯವಿಟ್ಟು ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಿಕಾಸ್ ನಮಗೆ ಏನಕ್ಕಪ್ಪ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಹೇಳ್ತಾ ಇರೋದು ಅಂತಂದ್ರೆ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಟಿಫಿಕೇಶನ್ ಬರುತ್ತೆ ನಮ್ದು ಯಾವ್ದಾದ್ರು ವಿಡಿಯೋ ಅಪ್ಲೋಡ್ ಮಾಡಿದ್ರೆ. ಸೊ ನಿಮ್ಗೆ ರಿಕ್ವೈರ್ಮೆಂಟ್ ಇರೋ ಗಾಡಿ ಯಾವುದೇ ಬರ್ಬೋದು, ನಿಮ್ ನೋಟಿಫಿಕೇಶನ್ ಬಂದಾಗ ಮೊದಲೇ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಓನರ್ ಹತ್ರ ಬೈ ಮಾಡ್ಕೋಬಹುದು. ಸೊ ಹಂಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಮತ್ತೆ ನೀವೇನಾದ್ರು ಗಾಡಿ ಕೊಡುವಂತದ್ದಿದ್ರೆ ದಯವಿಟ್ಟು ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ದು ಮೇಲ್ ಐಡಿ ಕೊಟ್ಟಿರ್ತೀವಿ. ಆ ಮೇಲ್ ಐಡಿಗೆ ನಿಮ್ದು ಕಾಲ್ ಡೀಟೇಲ್ಸ್ ಮತ್ತೆ ಫೋಟೋಸ್ ಇದ್ರೆ ಕಳ್ಸ್ಕೊಡಿ. ನಾವು ಫ್ರೀಯಾಗಿ ಅಪ್ಲೋಡ್ ಮಾಡ್ತೀವಿ. ಯಾವುದೇ ರೀತಿ ಚಾರ್ಜಸ್ ಇರಲ್ಲ. ಕಸ್ಟಮರ್ ಏನಾರ ನಿಮ್ದು ಇದು ಕೇಳಿದ್ರೆ ನಂಬರ್ ಕಳ್ಸ್ಕೊಡ್ತೀವಿ. ನೀವು ಅವ್ರ ಹತ್ರ ಮಾತಾಡ್ಕೊಂಡು ನೀವು ಕಾರ್ ಸೇಲ್ ಮಾಡ್ಕೋಬೋದು ನಿಮ್ದು. ಅದೇ ತಗೊಳ್ಳೋರಾಗ್ಲಿ ಕೊಡೋರಾಗ್ಲಿ ಯಾರನ್ನು ಇಬ್ರು ನಮ್ಗೆ ಕಮಿಷನ್ ಕೊಡೋಂಗಿಲ್ಲ. ನಿಮಗೆ ಬಿಟ್ಟು ನೀವು ಮಾತಾಡ್ಕೊಂಡು ನೀವು ಕಾರ್ ಸೇಲ್ ಮಾಡ್ಕೋಬೋದು. ಸೊ ಮತ್ತೆ ಇನ್ನೊಂದೇನು ಹೇಳ್ತಾರೆ ಅಂದ್ರೆ ಬೈಯರ್ಸ್ಗಳಿಗೆ ಗಾಡಿ ತಗೊಳ್ಳುವಾಗ ನೋಡಿ ಮಾಡಿ ಗಾಡಿ ತಗೊಳ್ಳಿ. ದಯವಿಟ್ಟು ದುಡುಕಿ ಗಾಡಿ ತಗೊಳಕ್ ಹೋಗ್ಬೇಡಿ. ಯಾಕೆಂದ್ರೆ ಕಷ್ಟಪಟ್ಟು ಸೆಕೆಂಡ್ಸ್ ಅಲ್ಲಿ ಅಂತ ಹೋಗಿ ಗಾಡಿ ತಗೊಳ್ತೀರಾ. ಸೊ ಹಂಗಾಗಿ ನೋಡಿ ಮಾಡಿ ಗಾಡಿ ತಗೊಳ್ಳಿ. ಗೊತ್ತಿಲ್ದೇನೆ ಏನಕ್ಕೂ ಕೈ ಹಾಕಕ್ ಇದ್ ಮಾಡಕ್ ಹೋಗ್ಬೇಡಿ. ನೀವೇನಾದ್ರು ಡೌಟ್ ಇತ್ತು ಅಂದ್ರೆ ಮೆಕ್ಯಾನಿಕ್ ಚೆಕ್ ಮಾಡಿ ಇದ್ ಮಾಡ್ಕೊಂಡು ಚೆಕ್ ಮಾಡ್ಕೊಂಡು ತಗೊಳ್ಳಿ. ಮತ್ತೆ ಯಾವ್ದೇ ರೀತಿ ಆಕ್ಸಿಡೆಂಟ್ ಆಗಿದೆ ಅಂತ ಏನಾದ್ರು ಗೊತ್ತಾದ್ರೆ ದಯವಿಟ್ಟು ಆಲ್ಮೋಸ್ಟ್ ಅಂತ ವೆಹಿಕಲ್ ನ ತಗೊಳ್ದೆ ಹೋದಕ್ಕೆ ಅವಾಯ್ಡ್ ಮಾಡಿ. ಏನಕ್ಕಪ್ಪ ಅಂತ ನಿಮ್ಗೆ ಹೇಳ್ತಾ ಇರೋದು ಅಂತಂದ್ರೆ ತುಂಬಾ ಖರ್ಚು ಬೀಳುತ್ತೆ. ಮತ್ತೆ ಬಾಡಿದು ಶೇಪ್ ಎಲ್ಲ ಅಪ್ಸೆಟ್ ಆಗಿರುತ್ತೆ. ಅವ್ರು ರೆಡಿ ಮಾಡ್ಸಿದ್ರು ಅಷ್ಟೇ ಏನಾಗಿದ್ರು ಅಷ್ಟೇ. ನೀವು 120 160 ಎಲ್ಲ ಹೋಗುವಾಗ ಅವಾಗೆಲ್ಲ ವೈಬ್ರೇಷನ್ ಬಂದಿರೋದಾಗ್ಲಿ ಇನ್ನೊಂದಾಗ್ಲಿ ಮತ್ತೊಂದು ಇನ್ನೊಂದು ಆಗುತ್ತೆ. ಸೊ ಹಂಗಾಗಿ ಆಲ್ಮೋಸ್ಟ್ ಆಕ್ಸಿಡೆಂಟ್ ಆಗಿರುವಂತ ಗಾಡಿಗಳನ್ನ ತಗೊಳ್ದೇ ಇರೋಕೆ ಅವಾಯ್ಡ್ ಮಾಡಿ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಅವತ್ತು ಇನ್ಸ್ಪೆಕ್ಷನ್ ಮಾಡಿರ್ತೀರ ಗಾಡಿನ ಅಂತಂದ್ರೆ ದಯವಿಟ್ಟು ಅವತ್ತೇನೆ ತಗೊಳ್ಳಿ ಗಾಡಿನ. ಮತ್ತೆ ನಾವು ಅಡ್ವಾನ್ಸ್ ಕೊಟ್ಬಿಟ್ಟು ನಾವು ನಾಳೆಗೆ ಬರ್ತೀವಿ ಅಂತ ಮಾತ್ರ ಹೇಳಕ್ ಹೋಗ್ಬಿಡಿ. ಯಾಕೆಂದ್ರೆ ನೀವು ಗಾಡಿನ ಇವತ್ತು ಅಡ್ವಾನ್ಸ್ ಕೊಟ್ಬಿಟ್ಟು ಬಂದ್ರೆ ನೆಕ್ಸ್ಟ್ ಡೈಲಿ ಅಷ್ಟರೊಳಗೆ ಗಾಡಿ ಸ್ಪೇರ್ಗಳು ಎಕ್ಸ್ಚೇಂಜ್ ಆಗಿರುವಂತ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹಂಗಾಗಿ ನಿಮ್ಗೆ ಹೇಳ್ತಾ ಇರೋದಂದ್ರೆ ಸೆಕೆಂಡ್ಸ್ ತಗೋವಾಗ ತುಂಬಾ ಎಚ್ಚರಿಕೆಯಿಂದ ನೋಡ್ಕೊಂಡು ಗಾಡಿನ ಸೆಕೆಂಡ್ಸ್ ಅಲ್ಲಿ ತಗೊಳ್ಳಿ ಅಂತ ಹೇಳ್ತಾ ಇರೋದಷ್ಟೇ. ಸೊ ಇವಾಗ ವಿಡಿಯೋ ಬಂದ್ರೆ ಫಸ್ಟ್ ಇವತ್ತಿನ ಗಾಡಿ ಬಂದು i20 ಡೀಸೆಲ್ ಒಂದು ಸೇಲ್ ಬಂದಿದೆ. i20 ಸ್ಪೋರ್ಟ್ಸ್ ಡೀಸೆಲ್ 2015 ಮಾಡಲು ಸೆಕೆಂಡ್ ಓನರ್ ಆಗಿದೆ. ಇದು ಮೌಲಿ ಬಿಟ್ರೆ ಮೌಲಿ ಕಂಪ್ನಿಗಳಲ್ಲಿ ಕೊಟ್ಟಿರುವಂತ ಅಲೈವಿಲ್ಲ ಇರೋದು. ನೆಕ್ಸ್ಟ್ ಬರ್ತದೆ ಅಂತಂದ್ರೆ ನಿಮ್ಗೆ ಅಂದ್ರೆ ಇನ್ಸೂರೆನ್ಸ್ ಬಂದು ಲ್ಯಾಪ್ಸ್ ಆಗಿದೆ, ನೀವೇ ಮಾಡಿಸ್ಕೋಬೇಕು. ಥರ್ಡ್ ಪಾರ್ಟಿನೂ ಇಲ್ಲ ಫಸ್ಟ್ ಪಾರ್ಟಿನೂ ಇಲ್ಲ. ಇನ್ ಮೈಲೇಜ್ ಎಲ್ಲ 18-20 ಬರುತ್ತೆ ಅಂತ ಹೇಳಿದಾರೆ. ಕಲರ್ ಬಂದು ಸಿಲ್ವರ್ ಇದೆ. ಅದ್ ಬಿಟ್ರೆ ಮಾಡಲ್ ಬಂದು 2015 ಮಾಡಲು. ಇನ್ನು ಸೀಟ್ ಕವರ್ ಬಂದು ಮಾಮೂಲಿ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಮಾಮೂಲಿ ಆಫ್ಟರ್ ಮಾರ್ಕೆಟ್ ಹೊರಗಡೆ ಹಾಕ್ಸಿರುವಂತ ಸೀಟ್ ಕವರ್, ಯಾವುದೇ ರೀತಿ ಕಂಪ್ನಿ ಫಿಟೆಡ್ ಇಲ್ಲ. ಮತ್ತೆ ಬ್ಯಾಟ್ರಿನ ಬಂದು ಹಳೇದೇ ಆಗಿರುತ್ತೆ, ಹೊಸತೇನೆ ಅಲ್ಲ ಅದನ್ನು. ಮತ್ತೆ ಇನ್ನೊಂದು ರಿವರ್ಸ್ ಕ್ಯಾಮ್ರಾ ಅನ್ನೋದಾಗ್ಲಿ ಯಾವ್ದಾಗ್ಲಿ ಏನೂ ಇಲ್ಲ. ಮತ್ತೆ ಎಲೆಕ್ಟ್ರಾನಿಕ್ ಸೀಟ್ ಏನಿಲ್ಲ, ಮಾಮೂಲಿ ನಾರ್ಮಲ್ ಸೀಟು ಅಡ್ಜಸ್ಟೇಬಲ್ ಇರುವಂತ ಗಾಡಿ. ಇನ್ನು ಅದ್ ಬಿಟ್ರೆ ಫ್ರಂಟ್ ಫಾಗ್ ಲೈಟ್ ಕಂಪ್ನಿಯಿಂದ ಫಿಟ್ಟಿಂಗ್ ಆಗಿದೆ. ಮೊನ್ನೆ ಅಲೋಜನ್ ಬಲ್ಪ್, ಯಾವುದು LED ಯಾವ್ದು ಇಲ್ಲ. ಒಳಗಡೆ ಇಂಟೀರಿಯರ್ ಅಷ್ಟೇ ಅಲೋಜನ್ ಬಲ್ಪ್ ಇಟ್ಟಿದ್ದಾರೆ. ಮಾಮೂಲಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಅವೆಲ್ಲ ಕಾಮನ್, ಸೆಂಟ್ರಲ್ ಲಾಕಿಂಗು. ಇನ್ನು ಮ್ಯೂಸಿಕ್ ಸಿಸ್ಟಮ್ ಒಂದು ಹೊರಗಡೆ ಹಾಕ್ಸಿದ್ದಾರೆ ಅಷ್ಟೇ. ಸಿಸ್ಟಮ್ ಬಿಟ್ರೆ ಏನು ಎಕ್ಸ್ಟ್ರಾ ಹೊರಗಡೆ ಯಾವ್ದು ಫಿಟ್ಟಿಂಗ್ ಅಂತ ಆಗಿಲ್ಲ. ಇನ್ನು ಅಲಾಯ್ ವೀಲ್ ಅಷ್ಟೇ ಕಂಪ್ನಿಯಿಂದ ಏನ್ ಬಂದಿದೆ ಅದೇ ಅಲಾಯ್ ವೀಲ್ ಇರೋದು. ಇನ್ನು ಟೈರ್ ಬಂದು 60% ಇದೆ ಅಂತ ಅವ್ರು ಹೇಳ್ತಾ ಇರೋದು ಅಂತದ್ದು. ನೀವು ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಟೈರ್ ಕ್ವಾಲಿಟಿ ಚೆನ್ನಾಗಿದೆ ಅನ್ನೋದು ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದು ಯಾವಾಗ ಅಂತ ಅದೊಂದು ಸ್ವಲ್ಪ ಮಾಡ್ಕೊಳ್ಳಿ. ಯಾಕಂದ್ರೆ ಅಲ್ಲಿ ಟೈರ್ ಹಾಕಿ ಅಮೌಂಟ್ಸ್ ಅಂತ ಇದ್ದಿದೆ. ಸೊ ನೀವೇನಾರ ನೀವು ಗಾಡಿ ತಗೊಳ್ತೀನಿ ಅಂದ್ರೆ ದಯವಿಟ್ಟು ಅವತ್ತೇ ಅಮೌಂಟ್ ಕೊಟ್ಟು ಅವತ್ತೇ ಬೈ ಮಾಡೋ ತರ ಪ್ಲಾನ್ ಮಾಡ್ಕೊಂಡು ಗಾಡಿ ನೋಡಕ್ ಹೋಗಿ. ನೆಕ್ಸ್ಟ್ ಇನ್ನು ಆಕ್ಸಿಡೆಂಟ್ ಆಗಿದೆ ಅನ್ನೋದೊಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಏನಪ್ಪ ಚೆಕ್ ಮಾಡ್ಬೇಕು ಅಂದ್ರೆ ಫ್ರಂಟ್ ಇಂಜಿನ್ ಓಪನ್ ಮಾಡ್ಕೊಂಡು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಆಯಿಲ್ ಗೇಜ್ ಅಂತ ಬರುತ್ತೆ. ಆಯಿಲ್ ಗೇಜ್ ಓಪನ್ ಮಾಡಿ ನೋಡಿ. ಆಯಿಲ್ ಗೇಜ್ ಅಲ್ಲಿ ಏನಾದ್ರು ಸ್ಮೋಕಿಂಗ್ ಏನಾದ್ರು ಬರ್ತಿದೆ, ಅದೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ. ಸೊ ಹಂಗಿದ್ರು ಗಾಡಿ ತಗೊಳಕ್ ಹೋಗ್ಬಿಡಿ. ಮತ್ತೆ ಇಂಜಿನ್ ಆಯಿಲ್ ಫಿಲ್ ಮಾಡ್ತೀವಲ್ಲ, ಅದೊಂದು ಕ್ಯಾಪ್ ಓಪನ್ ಮಾಡಿ ನೋಡಿ. ಅದರಲ್ಲಿ ಏನಾದ್ರು ಆಯಿಲ್ ಸ್ಪ್ರೆಡ್ ಆಗ್ತಿದೆ ಅಂತಂದ್ರೆ ದಯವಿಟ್ಟು ಅದನ್ನು ತಗೊಳಕ್ ಹೋಗ್ಬಿಡಿ. ಅದನ್ನು ಹೆವಿ ಕೆಲ್ಸಕ್ಕೆ ಬರುತ್ತೆ. ಪಿಸ್ಟನ್ ಅವೆಲ್ಲ ಇದಾಗುವಂತ ಸ್ಟೇಜ್ ಅಲ್ಲಿ ಇರುತ್ತೆ. ಸೊ ಹಂಗಾಗಿ ಅದನ್ನ ಅವಾಯ್ಡ್ ಮಾಡಿ. ಇನ್ ಆಕ್ಸಿಡೆಂಟ್ ಆಗಿದೆ ಅಂತ ಮೇನ್ ಚೆಕ್ ಮಾಡಿ. ಗಾಡಿ ಅಪ್ಸೆಟ್ ಆಗಿದೆಯಾ, ಇನ್ನೊಂದು ಏನಾರು ಆಗಿದೆಯಾ ಅಂತ ಫಸ್ಟ್ ಚೆಕ್ ಮಾಡ್ಕೊಂಡು ಫುಲ್ಲು ಬಂಪರ್ ಎಲ್ಲ ಚೆಕ್ ಮಾಡಿ. ಬಂಪರ್ ಹೋಲ್ಡರ್ ಹತ್ರ ಒಂದ್ಸಲಿ ಹೋಲ್ಡರ್ ಬಿಚ್ಚಿ ನೋಡಿ. ಯಾಕೆಂದ್ರೆ ಅಲ್ಲಿ ಸ್ಕ್ರೂ ಹಾಕ್ಬಿಟ್ಟು ಟಿಂಕರಿಂಗ್ ಮಾಡ್ಬಿಟ್ಟು ನಿಲ್ಸಿರ್ತಾರೆ. ಬಂಪರ್ ಹೋಗಿರುತ್ತೆ, ಅದೊಂದು ಸ್ವಲ್ಪ ಅದನ್ನ ಚೆಕ್ ಮಾಡ್ಕೊಳ್ಳಿ. ಅದನ್ನ ಬಿಟ್ರೆ 4 ವಿಂಡೋಗಳು ಮತ್ತೆ ಫ್ರಂಟ್ ಬ್ಯಾಕ್ ಗ್ಲಾಸ್ ಅಲ್ಲಿ ಬಾರ್ ಕೋಡ್ ಇರುತ್ತೆ. ಆ ಬಾರ್ ಕೋಡ್ ಅಲ್ಲಿ ಎಲ್ಲಾನು ಒಂದೇ ಇದಿದೆ ಸೀರಿಯಲ್ ನಂಬರ್, ಅದೊಂದು ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಒಂದೇ ಇದ್ರೆ ಏನ್ ಮಾಡೋದಂದ್ರೆ ಏನೂ ಆಗಿಲ್ಲ ಅನ್ಕೊಂಡು ಓಕೆ. ಏನಾರು ಒಂದು ರಿಪ್ಲೇಸ್ಮೆಂಟ್ ಆಗಿತ್ತು ಅಂದ್ರೆ ಅದು ಆಕ್ಸಿಡೆಂಟ್ ಆಗಿದೆ ಇಲ್ಲ ಮತ್ತೊಂದೇನೋ ಬಿದ್ದು ಹೊಡೆದೋಗಿರುತ್ತೆ. ರೀಸನ್ ಏನು ಅಂತ ಕರೆಕ್ಟ್ ಆಗಿ ತಿಳ್ಕೊಳ್ಳಿ.
ಆ ಬಿದ್ದಿರುವಂತ ಜಾಗದಲ್ಲಿ ಏನಾದ್ರು ಪೇಂಟಿಂಗ್ ಆಗಿದೆಯಾ, ಕೆಳಗಡೆ ಮೆಟಲ್ ಇರುವಂತ ಜಾಗದಲ್ಲಿ ಅದನ್ನ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಬಂದು ಡೋರ್ ಹತ್ರ ರಬ್ಬರ್ ಪ್ಯಾಡ್ ಇರುತ್ತೆ. ರಬ್ಬರ್ ಪ್ಯಾಡ್ ಒಂದ್ ಸ್ವಲ್ಪ ಓಪನ್ ಮಾಡಿ ನೋಡಿ. ಅಲ್ಲೇನಾರ ಕಂಪ್ನಿ ಪಂಚಿಂಗ್ ಇರುತ್ತೆ, ಪಂಚಿಂಗ್ ಏನಾರ ಡ್ಯಾಮೇಜ್ ಆಗಿದೆಯಾ ಅಂತ ಅಲ್ಲೊಂದ್ ಸ್ವಲ್ಪ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಇನ್ನು ಅದು ಬಿಟ್ರೆ ಫ್ರಂಟ್ ಬ್ಯಾಕ್ ಎಲ್ಲ ಒಂದ್ ಸ್ವಲ್ಪ ಕರೆಕ್ಟ್ ಆಗಿ ನೋಡಿ. ಪೇಂಟಿಂಗ್ ಆಗಿದೆ ಏನೋ, ಟಿಂಕರಿಂಗ್ ಮಾಡಿದಾರ ಅನ್ನೋದೊಂದು ಸ್ವಲ್ಪ ಡೀಪ್ ಆಗಿ ನೋಡ್ಕೊಂಡು ಗಾಡಿ ತಗೊಳ್ಳಿ. ನಿಮ್ಗೆಲ್ಲ ಇದೆಲ್ಲ ರಿಸ್ಕ್ ತಗೊಳಕ್ ಇಷ್ಟ ಇಲ್ಲ ಅಂದ್ರೆ ದಯವಿಟ್ಟು ಯಾರೋ ಒಬ್ರು ಮೆಕ್ಯಾನಿಕ್ ಕರ್ಕೊಂಡು ಹೊಂಟೋಗಿ. 1,000-2,000 ಹೋದ್ರೆ ಹೋಗುತ್ತೆ, ಕರ್ಕೊಂಡು ಹೊಂಟೋಗಿ ಚೆಕ್ ಮಾಡಿಸ್ಕೊಂಡು ವೆಹಿಕಲ್ ತಗೊಳ್ಳಿ. ಯಾಕೆಂತಂದ್ರೆ ನೀವು ಹೋಗಿ ನಿಮ್ಗೆ ಚೆಕ್ ಮಾಡಕ್ ಬರ್ದೇನೆ ಅವ್ರು ಯಾರು ಯಾಮಾರ್ಸೋಂತವ್ರಾಗಿದ್ರೆ ಒಂದ್ ಸ್ವಲ್ಪ ಹುಷಾರಾಗಿರಿ. ಸೊ ಹಂಗಾಗಿ ಹೇಳ್ತಾರೆ ಚೆಕ್ ಮಾಡ್ಕೊಂಡು ಗಾಡಿ ತಗೊಳ್ಳಿ. ಮತ್ತೆ ಈ ಗಾಡಿ ಪ್ರೈಸ್ ಬಂದು ಅವ್ರು ಹೇಳ್ತಾ ಇರೋದು 1,90,000 ಹೇಳ್ತಾ ಇದಾರೆ. ಸೊ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡಿ, ಇಲ್ಲ ಅಂತಂದ್ರೆ ಇದ್ ಮಾಡಿ ಅಷ್ಟೇ. ಬಟ್ ತಗೊಳ್ಳುವಾಗ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ತಗೊಳ್ಳಿ. ಮತ್ತೆ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತು ಅಂದ್ರೆ ದಯವಿಟ್ಟು ನಿಮ್ಮ ಮೇಲ್ ಐಡಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಫೋಟೋಸ್ ಇದ್ರೆ ಶೇರ್ ಮಾಡ್ಕೊಡಿ, ಅಪ್ಲೋಡ್ ಮಾಡ್ಕೊಡ್ತೀವಿ. ನಿಮ್ಗೆ ಈ ಗಾಡಿ ಏನಾದ್ರು ಬೇಕಿತ್ತು ಅಂದ್ರೆ ಸ್ಕ್ರೀನ್ ಶಾಟ್ ತಗೊಂಡು ನಮ್ದು ಮೇಲ್ ಐಡಿ ಇದೆ ಅದಕ್ಕೆ ಮೇಲ್ ಕಳಿಸಿ. ನಾವು ಕಂಪ್ನಿ ಓನರ್ದು ಡೀಟೇಲ್ಸ್ ಕಳ್ಸಿಕೊಡ್ತೀವಿ. ಅವ್ರ ಹತ್ರ ಮಾತಾಡ್ಕೊಂಡು ನೀವು ತಗೊಳ್ಳಿ. ನಿಮ್ಗೆ ಏನಾರ ಲೋನ್ ಬೇಕಿತ್ತು ಅಂದ್ರೆ ಬೇಕಾದ್ರೆ ಲೋನ್ ಆಗುತ್ತೆ ಈ ಗಾಡಿಗೆ. ಅರೌಂಡ್ ನೀವೊಂದು 3 lakh ಗಂಟ್ಲು ಲೋನ್ ಮಾಡಿಸ್ಕೊಡ್ತೀವಿ. ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಏನಾರ ಗಾಡಿ ಇಷ್ಟ ಆಗಿತ್ತು ಏನಾದ್ರು ಅಂತಂದ್ರೆ ನಾವು ಲೋನ್ ಮಾಡಿಸ್ಕೊಡ್ತೀವಿ. ಓಕೆ, ವಿಡಿಯೋ ಏನಾದ್ರು ಇಷ್ಟ ಆಗಿದೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.